ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ರಾಕ್ಸ್ಟಾರ್ ಅಕಾಡೆಮಿ ಸಿಂಧನೂರು ಆನ್ಲೈನ್ ಸ್ಟಡಿ ಸರ್ಕಲ್ ವತಿಯಿಂದ ಇವತ್ತು ಅಂದರೆ 15 ಸೆಪ್ಟೆಂಬರ್ 2019ರಂದು DAR ಎಕ್ಸಾಮ್ ನಡೆದಿದೆ. ಈ ಪರೀಕ್ಷೆಯ ಕೀ ಉತ್ತರಗಳನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ಮೊಬೈಲ್ ಫೋನ್ಗಳಲ್ಲಿ ಈ ಸೌಲಭ್ಯ ಇರುವುದಿಲ್ಲ. ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಎರಡನೇ ಪ್ರಶ್ನೆ, ALUದ ಪೂರ್ಣ ವಿಸ್ತರಣೆ ಏನು? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಎ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಮೂರನೇ ಪ್ರಶ್ನೆ, ಮಾನವ ಶರೀರದ ನಿಯಂತ್ರಣ ಕೇಂದ್ರವು? ಆಪ್ಷನ್ ಸಿ, ಮೆದುಳು. ನಾಲ್ಕನೇ ಪ್ರಶ್ನೆ, ಡ್ಯಾಶ್ ಗುರುತ್ವಾಕರ್ಷಣ ಶಕ್ತಿಯಿಂದ ಸಮುದ್ರದ ಉಬ್ಬರ ಇಳಿತವಾಗುವುದು? ಇದರೊಳಗೆ ಆಪ್ಷನ್ ಸಿ, ಚಂದ್ರನ ಸರಿಯಾದ ಉತ್ತರ. ಐದನೇ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ಏನು? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಉಪ್ಪು, ಟೇಬಲ್ ಸಾಲ್ಟ್. ಇನ್ನು ಆರನೇ ಪ್ರಶ್ನೆ, 1 ಗಂಟೆ ಡ್ಯಾಶ್ಗಳಿಗೆ ಸಮವಾಗಿದೆ? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ. ಇನ್ನು ಏಳನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿನ ಅತಿ ವೇಗದ ಮೆಮೊರಿ ಡ್ಯಾಶ್? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಿಜಿಸ್ಟರ್ ಅಂತ ಕರಿತೇವೆ. ಇನ್ನು ಎಂಟನೇ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಆಪ್ಷನ್ ಎ, ರವೀಂದ್ರನಾಥ್ ಟ್ಯಾಗೋರ್. ಒಂಬತ್ತನೇ ಪ್ರಶ್ನೆ, ಮಾನವನು ಉಸಿರೆಳೆಯುವ ಮತ್ತು ಹೊರಬಿಡುವ ವಾಯುಗಳು ಯಾವುವು ಅಂತ ಕೇಳಿದ್ದಾರೆ? ಆಪ್ಷನ್ ಎ, ಪ್ರಾಣವಾಯು ಮತ್ತು ಅಂಗಾರವಾಯು, ಆಕ್ಸಿಜನ್ ಮತ್ತು ಕಾರ್ಬನ್ ಆಕ್ಸೈಡ್ 2. ಇನ್ನು ಹತ್ತನೇ ಪ್ರಶ್ನೆ, ಸಮಾನ ಲೋಹ ಚುಂಬಕದ ಧ್ರುವಗಳು? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪರಸ್ಪರ ಹಿಮ್ಮೆಟ್ಟಿಸು. ಇನ್ನು 11ನೇ ಪ್ರಶ್ನೆ, ಸತ್ವವುಳ್ಳ ನರಗಳ ವ್ಯವಸ್ಥೆಯು ಈ ವಿಶಿಷ್ಟ ಕೋಶಗಳಿಂದ ತಯಾರಾಗಿದೆ? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ನ್ಯೂರಾನ್ಸ್. 12ನೇ ಪ್ರಶ್ನೆ, ಜೀವಸತ್ವ ಸಿ ಯ ಕೊರತೆಯಿಂದ ನಿರ್ಮಾಣವಾಗುವ ರೋಗವು? ಆಪ್ಷನ್ ಎ, ಸ್ಕರ್ವಿ. 13ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಆಪ್ಷನ್ ಬಿ, ಜಾವಾ. 14ನೇ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯ ಕಾರ್ಯವಿಧಾನವನ್ನು ಮಾಡುವುದು? ಆಪ್ಷನ್ ಎ, ಛಾಯಾಚಿತ್ರಕಾರ. 15ನೇ ಪ್ರಶ್ನೆ, ಗದರ್ ಪಾರ್ಟಿಯ ಸಂಸ್ಥಾಪಕರು ಯಾರು? ಆಪ್ಷನ್ ಸಿ, ಲಾಲಾ ಹರ್ದಯಾಲ್. ಇನ್ನು 16ನೇ ಪ್ರಶ್ನೆ, ಅಖಿಲ ಭಾರತ ಮುಸ್ಲಿಂ ಲೀಗನ್ನು ಡಿಸೆಂಬರ್ 30, 1906ರಂದು ಡ್ಯಾಶ್ದಲ್ಲಿ ರಚಿಸಲಾಯಿತು? ಆಪ್ಷನ್ ಎ, ಢಾಕಾ. 17ನೇ ಪ್ರಶ್ನೆ, USA ಥಿಯೋಸಾಫಿಕಲ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು? ಆಪ್ಷನ್ ಸಿ, ಮೇಡಮ್ ಬ್ಲಾವಡ್ಸ್ಕಿ ಮತ್ತು ಒಲ್ಕಾಟ್. 18ನೇ ಪ್ರಶ್ನೆ, ಪ್ರಧಾನಮಂತ್ರಿ ಜಸ್ಟಿನ್ ಟ್ರುಡೋ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ್ದರು. ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ? ಆಪ್ಷನ್ ಸಿ, ಕೆನಡಾ. 19ನೇ ಪ್ರಶ್ನೆ, ಗೀತಾ ಗೋಪಿನಾಥ್ರವರು ಪ್ರಸಿದ್ಧ ಡ್ಯಾಶ್? ಆಪ್ಷನ್ ಬಿ, ಅರ್ಥಶಾಸ್ತ್ರಿ. 20ನೇ ಪ್ರಶ್ನೆ, ಇಥನೇಶಿಯಾ ಅಂದರೆ ಏನು? ಆಪ್ಷನ್ ಬಿ, ನೋವು ಮತ್ತು ವ್ಯಥೆಯಿಂದ ಮುಕ್ತನಾಗಲು ಉದ್ದೇಶಪೂರ್ವಕ ಜೀವನ ಅಂತ ಮಾಡುವ ಪದ್ಧತಿ. ಇನ್ನು 21ನೇ ಪ್ರಶ್ನೆ, ಸೋಫಿಯಾ ಯಾರು ಅಥವಾ ಏನು? ಸದ್ಯದ ಸಮಾಚಾರದಲ್ಲಿ ಅಂದರೆ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು. ಆಪ್ಷನ್ ಬಿ, ಜಗತ್ತಿನ ಮೊದಲ ರೋಬೋಟ್ ನಾಗರಿಕ ಸರಿಯಾದ ಉತ್ತರವಾಗಿದೆ. ಇನ್ನು ಶ್ರೇಣಿಯಲ್ಲಿ ಯಾವ ಸಂಖ್ಯೆಯು ಹೊಂದುವುದಿಲ್ಲ? ಆಪ್ಷನ್, ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 15. 23ನೇ ಪ್ರಶ್ನೆ, ಶ್ರೇಣಿಯಲ್ಲಿನ ತಪ್ಪು ಸಂಖ್ಯೆಯನ್ನು ಗುರುತಿಸಿರಿ? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಎ, 39. ಇನ್ನು 24ನೇ ಪ್ರಶ್ನೆ, ಟ್ರಾಯ್ ಏನನ್ನು ನಿರ್ದೇಶಿಸುತ್ತದೆ ಅಂತಂದರೆ? ಆಪ್ಷನ್ ಡಿ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. 25ನೇ ಪ್ರಶ್ನೆ, ಬ್ರಿಟಿಷರ ಭಾರತದಲ್ಲಿ ದೆಹಲಿಗಿಂತ ಮೊದಲು ಭಾರತದ ರಾಜಧಾನಿ ಎಲ್ಲಿತ್ತು? ಆಪ್ಷನ್ ಎ, ಕಲ್ಕತ್ತಾ. ಇನ್ನು 26ನೇ ಪ್ರಶ್ನೆ, ಅನಿ ಬೆಸೆಂಟ್ ರವರು INCಯ ಅಧ್ಯಕ್ಷರಾಗಿ ಯಾವ ಅಧಿವೇಶನದಲ್ಲಿ ಇದ್ದರು? ಆಪ್ಷನ್ ಬಿ, 1917 ಸರಿಯಾದ ಉತ್ತರ. ಇನ್ನು 27ನೇ ಪ್ರಶ್ನೆ, ಮಹಾತ್ಮ ಗಾಂಧಿಯವರ ಯಾವ ಹೋರಾಟ ಕಾರ್ಖಾನೆ ಕೆಲಸಗಾರರಿಗೆ ಸಂಬಂಧಿಸಿದೆ? ಆಪ್ಷನ್ ಎ, ಅಹಮದಾಬಾದ್ ಹೋರಾಟ ಸರಿಯಾದ ಉತ್ತರ ಆಗಿದೆ. ಇನ್ನು 28ನೇ ಪ್ರಶ್ನೆ, ಒಂದು ಪಕ್ಷ ಖಚಿತವಾದ ಸಂಕೇತದಿಂದ ನೈಫನ್ನು IPGHC ಎಂದು ಬರೆದರೆ ಡಾಕ್ಟರ್ ಎಂಬುದನ್ನು ಹೀಗೆ ಬರೆಯಬಹುದು? ಇದರೊಳಗೆ ಸರಿಯಾದ ಉತ್ತರ ನಾವು ನೋಡೋದಾದರೆ ಸಿ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಇನ್ನು 29ನೇ ಪ್ರಶ್ನೆ, 2019 ಪುರುಷರ ಸಿಂಗಲ್ ಫ್ರೆಂಚ್ ಓಪನ್ ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಫೆಲ್ ನಡಾಲ್. 30ನೇ ಪ್ರಶ್ನೆ, ಈ ಕೆಳಗಿನ ದೇಶಗಳಲ್ಲಿ ಯಾವ ಏಷ್ಯಾದ ಪ್ರಥಮ ದೇಶವು
ಒಂದೇ ಲಿಂಗದವರೊಳಗಿನ ಲಗ್ನ ಸಂಬಂಧಕ್ಕೆ ಮಂಜೂರಿ ಕೊಟ್ಟಿತು? ಆಪ್ಷನ್ ಸಿ ತೈವಾನ್. ಇನ್ನು 31ನೇ ಪ್ರಶ್ನೆ, 2023ರ ICC ಪುರುಷ ವರ್ಲ್ಡ್ ಕಪ್ ಕ್ರಿಕೆಟ್ ಆಟದ ಯಜಮಾನ ಪದವನ್ನು ಯಾವ ದೇಶವು ಸ್ವೀಕರಿಸಿದೆ? ಆಪ್ಷನ್ ಸಿ ಆಪ್ಷನ್ ಎ ಭಾರತ. ಇನ್ನು 32ನೇ ಪ್ರಶ್ನೆ, ಮೋಹಿನಿ ಅಟ್ಟಂ ಈ ನೃತ್ಯ ಸ್ವರೂಪವು ಡ್ಯಾಶ್ ರಾಜ್ಯದಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಇನ್ನು 33ನೇ ಪ್ರಶ್ನೆ, ನಿವೃತ್ತ IPS ಅಧಿಕಾರಿ ಕಿರಣ್ ಬೇಡಿ ಅವರನ್ನು ರಾಜ್ಯಪಾಲ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಎಂದು ನೇಮಕಾತಿ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುದುಚೇರಿ. ಇನ್ನು 34ನೇ ಪ್ರಶ್ನೆ, ಗಣಿತ ವಿಷಯದ ಅಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನು ಮಾರ್ಚ್ 19, 2019ರಂದು ಯಾರಿಗೆ ಕೊಡಲಾಯಿತು? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆನ್ ಅಹಲೆನ್ ಬೆಕ್. ಇನ್ನು 35ನೇ ಪ್ರಶ್ನೆ, ATMದಿಂದ ಕಾರ್ಡ್ ಇಲ್ಲದೆ ನಗದು ಹಣ ಪಡೆಯಲು ಯಾವ ಬ್ಯಾಂಕ್ ಇನೋ ಕ್ಯಾಶ್ ಪದ್ಧತಿ ಪ್ರಾರಂಭಿಸಿದೆ? ಇನ್ನು ಸರಿಯಾದ ಉತ್ತರ ಆಪ್ಷನ್ ಸಿ SBI. 36ನೇ ಪ್ರಶ್ನೆ, ದಕ್ಷಿಣ ತೀರದ ರೈಲ್ವೆ ಝೋನ್ನ ಮುಖ್ಯ ಕೇಂದ್ರ ಇರುವುದು? ಆಪ್ಷನ್ ಎ ವಿಶಾಖಪಟ್ಟಣಂ ಸರಿಯಾದ ಉತ್ತರ ಆಗಿದೆ. ಇನ್ನು 37ನೇ ಪ್ರಶ್ನೆ, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಯಾವುದರ ಅಸಾಧಾರಣ ಅಥವಾ ವಿಶೇಷ ಭಾಗವಾಗಿದೆ? ಆಪ್ಷನ್ ಸಿ CRPFನ ಇದು ಸರಿಯಾದ ಉತ್ತರ ಆಗಿದೆ. ಇನ್ನು 38, ಒಂದು ಪಕ್ಷ ಡಿವೈಡೆಡ್ ಅಂದರೆ ಪ್ಲಸ್ ಆದರೆ ಮಲ್ಟಿಪಲ್ ಅಂದರೆ ಮೈನಸ್, ಪ್ಲಸ್ ಅಂದರೆ ಇಂಟು ಮತ್ತು ಮೈನಸ್ ಅಂದರೆ ಡಿವೈಡೆಡ್. ಅದಾಗೆ ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಬಿ 5 ಸರಿಯಾದ ಉತ್ತರ ಆಗಿದೆ. 39ನೇ ಪ್ರಶ್ನೆ, 24 ಗಂಟೆಯಲ್ಲಿ ಗಡಿಯಾರದ ಕೈಗಳು ಎಷ್ಟು ಬಾರಿ ಒಂದು ಆಗುತ್ತವೆ? ಇನ್ನು ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 22. ಇನ್ನು 40ನೇ ಪ್ರಶ್ನೆ, ಲೋಪವಾದ ಸಂಖ್ಯೆಯನ್ನು ಗುರುತಿಸಿರಿ. ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಎ 15. 41ನೇ ಪ್ರಶ್ನೆ, ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು? ಇದರೊಳಗೆ ಸರಿಯಾದ ಆಪ್ಷನ್ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 243. ಇನ್ನು 42ನೇ ಪ್ರಶ್ನೆ, ಕಾರಾಗೃಹದಲ್ಲಿ ಯಾವ ಸ್ವಾತಂತ್ರ್ಯ ಹೋರಾಟಗಾರನ್ನ ಸತ್ಯಾಗ್ರಹ ಮಾಡಿ ಮೃತಪಟ್ಟನು? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜತಿನ್ ದಾಸ್. ಮತ್ತು 43ನೇ ಪ್ರಶ್ನೆ, ಸಚಿವ ಸಂಪುಟದ ರಾಯಭಾರಿಗಳು ಅಂದರೆ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಸಿ 1946. 44ನೇ ಪ್ರಶ್ನೆ, ಯಾರು ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಪ್ರತಿಪಾದಿಸಿದರು? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ. 45ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದೊಂದು ಸರಿಯಲ್ಲ? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಲಳ್ಳಿ ಜಲಪಾತ, ನದಿ ಕಾವೇರಿ ಈ ಹೊಂದಾಣಿಕೆ ಸರಿಯಾಗಿಲ್ಲ. 46ನೇ ಪ್ರಶ್ನೆ, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ನಿರ್ದೇಶಕರು ಯಾರು? ಆಪ್ಷನ್ ಎ ಅನುರಾಗ್ ಠಾಕೂರ್. 47ನೇ ಪ್ರಶ್ನೆ, ಬೆರೆಶಿಟ್ ಇದು ಯಾವ ದೇಶದಿಂದ ಆರಿಸಿದ ಮೂನ್ ಲ್ಯಾಂಡರ್? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೇಲ್. 48ನೇ ಪ್ರಶ್ನೆ, ಎರಡನೇ ದುಂಡು ಮೇಜಿನ ಪರಿಷತ್ತಿನ ಸಮಯದಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿ ಯಾರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ ರಾಮ್ಸೆ ಮೆಕ್ಡೊನಾಲ್ಡ್. ಇನ್ನು 49ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಲಾಯಿತು? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1915. ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಯಾವುದು? ಇನ್ನು ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಆನೆ. ಮ್ಯಾಫಿಲ್ಲಾ ರೆಬೆಲಿಯನ್ ಯಾವುದಕ್ಕೆ ಸಂಬಂಧಪಟ್ಟದ್ದು? ಇದನ್ನು ಮೊಫ್ಲಾ ರೆಬೆಲಿಯನ್ ಕೂಡ ಅಂತ ಕರಿತೇವೆ. ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ರೈತರ ಅತೃಪ್ತಿ. 52ನೇ ಪ್ರಶ್ನೆ, ಯಾವ ಪ್ರವಾಸಿಗ ತನ್ನ ಅನುಭವಗಳನ್ನು ಕಿತಾಬ್ ಇ ರೆಹಲಾದಲ್ಲಿ ಬರೆದಿಟ್ಟಿದ್ದಾನೆ? ಆಪ್ಷನ್ ಬಿ ಇಬನ್ ಬತೂತ್ ಸರಿಯಾದ ಉತ್ತರ. ಇನ್ನು 53ನೇ ಪ್ರಶ್ನೆ, ಐಹೊಳೆ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು? ಆಪ್ಷನ್ ಎ ಚಾಲುಕ್ಯ ಸರಿಯಾದ ಉತ್ತರ. 54ನೇ ಪ್ರಶ್ನೆ, ಕುವೆಂಪು ಅವರ ಯಾವ ಪುಸ್ತಕ ಕೃತಿಗೆ 1967ರಲ್ಲಿ ಜ್ಞಾನಪೀಠ ಪುರಸ್ಕಾರ ಕೊಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀರಾಮಾಯಣ ದರ್ಶನಂ. 55ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಯಾರು ಮಾಡಿದರು? ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಹರ ಫಸ್ಟ್. ಇನ್ನು 56ನೇ ಪ್ರಶ್ನೆಯನ್ನು ನೋಡೋದಾದರೆ 1890ನೇ ಇಸ್ವಿಯಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಥಮ ಮಹಿಳಾ ಪದವೀಧರೆ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕದಂಬಿನಿ ಗಂಗೂಲಿ. 57ನೇ ಪ್ರಶ್ನೆ, ಬಂಗಾಳ ವಿಭಜನೆಯು ಡ್ಯಾಶ್ ರಲ್ಲಿ ಆಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ 16, 1905ರಲ್ಲಿ ಬಂಗಾಳ ವಿಭಜನೆ ಆಯಿತು. 58ನೇ ಪ್ರಶ್ನೆ, ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ರಿಪ್ಪನ್. ಬ್ರಿಟಿಷ್ ಸರ್ಕಾರವು ಜಲಿಯನ್ ವಾಲಾಬಾಗ್ ಕಗ್ಗೊಲೆ ತಪಾಸಣೆ ಮಾಡಲು ನೇಮಿಸಿದ ಕಮಿಷನ್ ಅಥವಾ ನಿಯೋಗ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಂಟರ್ ಕಮಿಷನ್ ಅಂತೇಳಿ ನೇಮಿಸ್ತಾರೆ.
60ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಯಾವ ಪರಿಚ್ಛೇದವನ್ನು ರದ್ದು ಮಾಡಿದೆ? ಆಪ್ಷನ್ ಎ 497ನೇ ಪರಿಚ್ಛೇದವನ್ನು ರದ್ದು ಮಾಡಿದೆ. ಇದು ಸರಿಯಾದ ಉತ್ತರ ಆಗಿದೆ. ಇನ್ನು 61ನೇ ಪ್ರಶ್ನೆ, ಸ್ಟೀಫನ್ ಹಾಕಿಂಗ್ ರವರ ಗೌರವಾರ್ಥವಾಗಿ ಯಾವ ದೇಶವು ಬ್ಲ್ಯಾಕ್ ಹೋಲ್ ನಾಣ್ಯವನ್ನು ಜಾರಿಗೊಳಿಸಿದೆ? ಇದು ಸರಿಯಾದ ಉತ್ತರ ಆಪ್ಷನ್ ಎ UK. 62ನೇ ಪ್ರಶ್ನೆ, ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ ಎ 75 ಸರಿಯಾದ ಉತ್ತರ. 63, ಮಿಷನರೀಸ್ ಆಫ್ ಚಾರಿಟಿಯನ್ನು ಯಾರು ಸ್ಥಾಪಿಸಿದರು? ಆಪ್ಷನ್ ಸಿ ಮದರ್ ತೆರೆಸಾ ಸರಿಯಾದ ಉತ್ತರ. ಇನ್ನು 64ನೇ ಪ್ರಶ್ನೆ, ಮ್ಯಾಕ್ ಮೋಹನ್ ಲೈನ್ ಯಾವ ದೇಶಗಳ ನಡುವೆ ಗುರುತಿಸಲಾದ ರೇಖೆಯಾಗಿದೆ? ಆಪ್ಷನ್ ಡಿ ಭಾರತ ಮತ್ತು ಚೀನಾ. 65ನೇ ಪ್ರಶ್ನೆ, ಭಾರತದ ಪ್ರಥಮ ಭಾಷೆ ಆಧಾರಿತ ಅನುಸಾರವಾದ ರಾಜ್ಯ ಯಾವುದು? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ. 66ನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಅಧಿಕಾರಗಳ ಕಲಮುಗಳು ಅಂದರೆ ಫಂಡಮೆಂಟಲ್ ರೈಟ್ಸ್ ಯಾವ್ಯಾವ ಆರ್ಟಿಕಲ್ನಿಂದ ಎಲ್ಲಿ ತನಕ ಇದೆ ಅಂತ ಕೇಳಿದರೆ ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಬಿ 12ರಿಂದ 35. 67ನೇ ಪ್ರಶ್ನೆ ಬಂದ್ಬಿಟ್ಟು, ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವ ಹಾಗೂ ಅರಣ್ಯ ಮತ್ತು ವನ್ಯಮೃಗಗಳನ್ನು ಕಾಪಾಡುವುದು, ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಮೂಲಭೂತ ಕರ್ತವ್ಯ. 68ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಉಮೇಶ್ ಚಂದ್ರ ಬ್ಯಾನರ್ಜಿ. ನಾವು WC ಬ್ಯಾನರ್ಜಿ ಅಂತಲೇ ಇವ್ರನ್ನ ಕರೆಯಲಾಗ್ತದೆ. ಇನ್ನು 69ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಕಲಮು ಅನುಸಾರ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸವಲತ್ತುಗಳನ್ನು ಕೊಡಲಾಗಿದೆ? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಬಿ 371J. 70ನೇ ಪ್ರಶ್ನೆ, ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. 71ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಧ್ವಜದ ನಿಯಮವು ಅಂದರೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಯಾವಾಗಿನಿಂದ ಜಾರಿಗೊಳಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ 26, 2002. ಇನ್ನು 72ನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವಾಗ ಘೋಷಿಸಲಾಯಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 1962. ಇನ್ನು 73ನೇ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಯಾರು ಭಾರತದ ಉಪರಾಷ್ಟ್ರಪತಿ ಆಗಿರಲಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಗ್ಯಾನ್ ಜೈಲ್ ಸಿಂಗ್. 74ನೇ ಪ್ರಶ್ನೆ, NWRCಯ ಪೂರ್ಣ ವಿಸ್ತರಣೆ ಏನು? ಆಪ್ಷನ್ ಎ ಸರಿಯಾದ ಉತ್ತರ ನ್ಯಾಷನಲ್ ವಾಟರ್ ರಿಸೋರ್ಸಸ್ ಕೌನ್ಸಿಲ್. ಇನ್ನು 75ನೇ ಪ್ರಶ್ನೆ, ಮೂಲಭೂತ ಅಧಿಕಾರಗಳು ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಕ್ತಿಗತ. 76ನೇ ಪ್ರಶ್ನೆ, ಯಾವ ದೇಶದಲ್ಲಿ ಏಕರೂಪ ನಮೂನೆಯ ಸರ್ಕಾರವಿದೆ? ಆಪ್ಷನ್ ಎ ರಷ್ಯಾ. 77ನೇ ಪ್ರಶ್ನೆ, ಯಾವ ಕಲಂ ಅನ್ವಯ ರಾಜ್ಯದಲ್ಲಿ ರಾಷ್ಟ್ರಪತಿ ಶಾಸನ ಜಾರಿಗೊಳಿಸಲಾಗುತ್ತದೆ? ಅಂದರೆ ಯಾವ ಕಲಮಿನ ಪ್ರಕಾರ ರಾಷ್ಟ್ರಪತಿ ಆಡಳಿತವನ್ನು ಏರ್ಬೋದು ಅಂತೇಳಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 356ನೇ ಕಲಂ. ಇನ್ನು 78ನೇ ಪ್ರಶ್ನೆ, ಭಾರತದ ಪ್ರಥಮ ನಾಗರಿಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ. 79ನೇ ಪ್ರಶ್ನೆ, ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಡ್ವೊಕೇಟ್ ಜನರಲ್. ಸೆಂಟ್ರಲ್ ಅಂದರೆ ದೇಶದಲ್ಲಿ ಆದರೆ ಅತಿ ಉಚ್ಚ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಆಗಿರ್ತಾರೆ. ಇನ್ನು 80ನೇ ಪ್ರಶ್ನೆ, ರಾಷ್ಟ್ರೀಯ ಮತದಾರರ ದಿನ ಎಂದು ಆಚರಿಸಲಾಗುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 25. 81, ಮಾಲ್ಡೀವ್ಸ್ನಿಂದ ಲಕ್ಷದ್ವೀಪವನ್ನು ಬೇರೆ ಮಾಡುವ ಕಡಲ್ಗಾಲುವೆ ಯಾವುದಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ 8 ಡಿಗ್ರಿ ಕಾಲುವೆ. 82ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಒಂದೇ ಸಮಯದಲ್ಲಿ ಸಂಸತ್ತಿನ ಎರಡೂ ಸಭೆಯ ಸದಸ್ಯನಾಗಲಾರ, ಇದಕ್ಕೆ ಡ್ಯಾಶ್ ಎನ್ನುವರು. ಇದು ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ. ಇನ್ನು 83ನೇ ಪ್ರಶ್ನೆ, ರಾಜ್ಯಸಭೆಯ ಸಭಾಪತಿ ಯಾರು? ಆಪ್ಷನ್ ಸಿ ಸರಿಯಾದ ಉತ್ತರ ಉಪರಾಷ್ಟ್ರಪತಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು 84ನೇ ಪ್ರಶ್ನೆ, CAG ಕ್ಯಾಗ್ನ ಪೂರ್ಣ ವಿಸ್ತರಣೆ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. 85ನೇ ಪ್ರಶ್ನೆ, ಪ್ರತಿ 5 ವರ್ಷಕ್ಕೆ ಹಣಕಾಸಿನ ಆಯೋಗವನ್ನು ಇವರು ರಚಿಸುತ್ತಾರೆ. ಯಾರು ರಚಿಸ್ತಾರಪ್ಪ ಅಂತಂದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಭಾರತದ ರಾಷ್ಟ್ರಪತಿ. ಇನ್ನು 86ನೇ ಪ್ರಶ್ನೆ, ಅಪ್ಪಿಕೋ ಆಂದೋಲನವನ್ನು ಯಾರು ಪ್ರಾರಂಭಿಸಿದರು? ಇದು ಕರ್ನಾಟಕದಲ್ಲಿ ನಡೆದಂತಹ ಒಂದು ಆಂದೋಲನವಾಗಿದ್ದು ಈ ಆಂದೋಲನವನ್ನು ಪಾಂಡುರಂಗ್ ಹೆಗಡೆ ಅವರು ಸಮ್ಮುಖದಲ್ಲಿ ನಡೆಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಪಾಂಡುರಂಗ ಹೆಗಡೆ. ಇನ್ನು 87ನೇ ಪ್ರಶ್ನೆ, ಪೆರಿಯಾರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ರಾಜ್ಯದಲ್ಲಿದೆ. ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ತೇವಾಂಶ ಭೂಮಿ ಸಂರಕ್ಷಣೆ ಕಾರ್ಯಕ್ರಮದಡಿ ಗುರುತಿಸಲಾಗಿರುವ ಕರ್ನಾಟಕದ ತೇವಾಂಶ ಭೂಮಿ. ಸ್ನೇಹಿತರೆ, ಇದು
ಮೇ ಬಿ ತಪ್ಪಾಗಿ ಕೇಳಲಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಇದುವರೆಗೂ ಯಾವುದೇ ಕರ್ನಾಟಕದಲ್ಲಿನ ಪ್ರದೇಶಗಳನ್ನು ಕರ್ನಾಟಕದ ತೇವಾಂಶ ಭೂಮಿ ಎಂದು ಘೋಷಿಸಿಲ್ಲ. ಸೊ ಮುಂದೆ ನೋಡೋಣ. ಇನ್ನು 89ನೇ ಪ್ರಶ್ನೆ ಬಂದುಬಿಟ್ಟು, ಒಂದು ರಾಜ್ಯ ಹಲವು ಜಗತ್ತುಗಳು ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. 90ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತದ ಸರ್ವೋಚ್ಚ ಪರ್ವತ ಶಿಖರ ಯಾವುದು? ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಮೌಂಟ್ K2. 91ನೇ ಪ್ರಶ್ನೆ, ಚಿಲ್ಕಾ ಸರೋವರವು ಎಲ್ಲಿದೆ? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಎ ಒಡಿಶಾದಲ್ಲಿದೆ. ಇನ್ನು 92ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮಾನ್ಸೂನ್ ಪೂರ್ವ ತುಂತುರು ಮಳೆಯನ್ನು ಡ್ಯಾಶ್ ಎನ್ನುವರು? ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಚೆರಿ ಅರಳುವುದು ಅಥವಾ ಚೆರಿ ಬ್ಲಾಸಮ್ಸ್ ಎಂದು ಕರೆಯುತ್ತಾರೆ. ಇನ್ನು 93ನೇ ಪ್ರಶ್ನೆ, ಜಗತ್ತಿನ ಕಾಫಿ ಪಾತ್ರೆ ಅಥವಾ ಕಾಫಿ ಪಾಟ್ ಎಂದು ಹೆಸರುವಾಸಿಯಾಗಿರುವಂಥ ದೇಶ ಯಾವುದಂತ ಕೇಳಿದರೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಬ್ರೆಜಿಲ್. 94ನೇ ಪ್ರಶ್ನೆ, ಬಾದಾಮಿಗಿದ್ದ ಗತಕಾಲದ ಅಂದರೆ ಹಿಂದಿನ ಕಾಲದ ಹೆಸರು ಏನಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾತಾಪಿ. ಬೇಲೂರಿನ ಚನ್ನಕೇಶವ ಮಂದಿರವು ಆಪ್ಷನ್ ಬಿ ಸರಿಯಾದ ಉತ್ತರ ದ್ವಿಕೂಟ ಮಂದಿರವಾಗಿದೆ. ಮೈಕ್ರೋಚಿಪ್ಸ್ಗಳನ್ನು ತಯಾರಿಸಲು ಯಾವ ಧಾತು ಉಪಯೋಗಿಸುವರಂತ ಕೇಳಿದರೆ ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಲಿಕಾನ್. 97ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಜೈದ್ ಬೆಳೆ? ಇನ್ನು ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಎ ಸವತೆ ಅಂದರೆ ಕುಕುಂಬರ್ ಜೈದ್ ಬೆಳೆಯಾಗಿದೆ. 98ನೇ ಪ್ರಶ್ನೆ, ಶ್ರೇಷ್ಠ ಮಟ್ಟದ ಲೋಹ ಅದಿರು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಹೆಮಟೈಟ್. ಜಗತ್ತಿನ ಅತಿ ತಗ್ಗಾದ ಪ್ರದೇಶವು? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೃತ ಸರೋವರ ಅಂದರೆ ಡೆಡ್ ಸಿ ಜಗತ್ತಿನ ಲೋಯೆಸ್ಟ್ ಪಾಯಿಂಟ್ ಆಗಿದೆ. ಇನ್ನು 100ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆಯಾಗಿದೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಡಾಲ್ಫಿನ್. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ಅದರ ಮಾಹಿತಿಗಾಗಿ ನಮ್ಮ ರಾಕ್ಸ್ಟಾರ್ ಅಕಾಡೆಮಿ ಸಿಂಧನೂರು ಆನ್ಲೈನ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಬಟನನ್ನು ಒತ್ತೋದ್ರ ಮೂಲಕ ಸದಾ ನೋಟಿಫೈ ಆಗಿರಿ. ಧನ್ಯವಾದಗಳು.